ನೋಡ್ರಿ ಹಿಂಗೈತಿದು ಕೊಡೈಕೆನಾಲ್ ಮುನ್ಸಿಪಾಲಿಟಿ ಟೂರಿಸ್ಟ್ ಗೈಡ್. ಎಣ್ಣೆ ನಿಲ್ಸಿತ್ತು ಎಣ್ಣೆ ಬಾಟ್ಲ್ ಕಾರ್ಗೆ ಏನು ಗಾಡಿನೇ ಎಣ್ಣೆ ಇರಬೇಕಾಗುತ್ತೆ. ಅಲ್ಲ ಮ್ಯಾಗ್ನೆಟ್ ಇದು ಈ ಥರ ಹಿಂಗಿರುತ್ತಲ್ಲ. ಎಲ್ಲ ಈಗ ಜೋಳ ತಿನ್ನೋಕೆ ಬಂದಿದ್ದೀವಿ. ಉಪ್ಪು ಖಾರ ಹಾಕ್ಬೇಕು. ಇನ್ನೊಂದು ಎಲ್ಲ ಮುಗೀತು. ಎಲ್ಲ ಅಂದರೆ ಈಗ ಫಾಲ್ಸ್ ಎಲ್ಲ ಮುಗೀತು. ಫಾಲ್ಸ್ ನೋಡಿದ್ದೆಲ್ಲ ಮುಗೀತು. ಮುಗಿಸ್ಕೊಂಡು ಕಾರ್ ತಗೊಳ್ತಾ ಇದ್ದೀವಿ. ನೋಡಿ ನಮ್ಮ ಮಂಜು ಅಣ್ಣ ಹೇಳ್ದ ಒಂದು ಒಳ್ಳೆ ವಿಡಿಯೋ ಮಾಡ್ರಿ, ಸಕ್ಕತ್ತಾಗೈತೆ. ಮರಗಳು ಗಿಡಗಳು ಬೆಟ್ಟಗಳೆಲ್ಲ ಬೆಳೆದಾವಂತೆ. ನೋಡ್ರಿ ಮಂಜು ಅಣ್ಣ ಹೇಳ್ದ, ಮಾಡ್ತಾ ಇದ್ದೀನಿ. ತೆಗೆದು ಇವಾಗ ಬಸ್ ಅಂತ ಬರ್ತಿದ್ದೀವಿ. ಅವಾಗೆ ಹಾಯ್, ತಮಿಳ್ನಾಡಲ್ಲಿರೋ ಗುಣ ಕೇವ್ಗೆ ಬಂದಿದ್ದೀವಿ. ಕೊಡೈಕೆನಾಲ್ ಡಿಸ್ಟಿಕ್ ಇರ್ಬೋದು ಅದು. ಗುಣ ಕೇವ್ಗೆ ಬಂದಿದ್ದೀವಿ. ಈಗ ನೋಡಿ ಗಾಡಿ ಎಲ್ಲ ಪಾರ್ಕಿಂಗ್ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಏನಿದ್ರು ಗುಣ ಕೇವ್ ಹೋಗೋಣ. ಬನ್ನಿ ನೋಡೋಣ ಅಲ್ಲಿ ಯಾವ ಥರ ಇದೆ ನೋಡೋಣ. ತುಂಬಾ ಎಕ್ಸೈಟಿಂಗ್ ಆಗಿ ಇಲ್ಲಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದು ಈ ಥರ ಪ್ಲೇಸ್, ಈ ಥರ ಜಾಗಗಳಿಗೆ. ಬ್ರೋ ಅಲ್ಲಿರ್ಬೇಕೆಲ್ಲ ಗುಣ ಕೇವು. ಗುಣ ಕೇವ್ ಬಂದ್ವಿ ಅಂದ್ರೆ ಇನ್ನೂ ಜಾಸ್ತಿ ಹೋಗೋದಿದೆ. ತೂರ್ಕೊಂಡೆಲ್ಲ ಹೋಗ್ತಾ ಇದೀವಿ. ಇವತ್ತು ನೋಡ್ರಿ ಶನಿವಾರ, ಎಷ್ಟು ಜನ ಅವ್ರೆ, ತುಂಬಾ ಜನ ಬಂದವ್ರೆ. ಗಾಡಿಗಳು ಬಂದ್ರೆ ಈ ಕಡೆಯಿಂದ ಬರ್ತವೆ, ಎಕ್ಸಿಟ್ ಈ ಕಡೆಗೆ ಹಿಂಗ್ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು. ಬಟ್ ಪಾರ್ಕಿಂಗ್ ಅಂದ್ರೆ ಇಲ್ಲಿ ಪಾರ್ಕಿಂಗ್ ಬಿಡಲ್ಲ. ಇಲ್ಲಿ ಜಸ್ಟ್ ಅಲ್ಲಿ ಸ್ಟಾಪ್ ಮಾಡಿ ಡ್ರೈವರ್ ತಗೊಂಡೋಗಲ್ಲ, ಪಾರ್ಕ್ ಮಾಡ್ಬಿಟ್ಟು ಬರ್ಬೇಕು. ಗುಣ ಕೇವ್ ನಾವೆಲ್ಲ ಫಿಲಮ್ಗಳಲ್ಲಿ ನೋಡಿದ್ದು, ಇಲ್ಲೆಲ್ಲ ನೋಡಿರ್ಲಿಲ್ಲ. ಈ ತರ ಸಖತ್ತಾಗೈತೆ ಗುರು, ಮಸ್ತ್ ಆಗೈತೆ ಜಾಗ. ಒಬ್ರಿಗೆ 10 ರೂಪಾಯಿ ತಗೋತಾರೆ ಫೀಸು, ಎಂಟ್ರಿ ಫೀಸು. ಮತ್ತೆ ಕ್ಯಾಮ್ರಾ ಏನೋ ಶೂಟ್ ಮಾಡ್ಬೇಕು ಅನ್ನೋ 300 ರೂಪಾಯಿ ತಗೋತಾರೆ. ಏನು ಇಲ್ಲ ಗುರು. ನೋಡ್ರಿ ಬಂದ್ವಿ, ಈಗ ಎಂಟ್ರಿ ತಗೋತಾ ಇದೀವಿ. ತುಂಬಾ ಜನ ಇದಾರೆ, ಒಬ್ರಿಬ್ರಲ್ಲ, ಇಡೀ ಕಾಲೇಜ್ ಎಲ್ಲ ಬಂದ್ಬಿಟ್ಟಾರೆ. ಓಹೋ, ಬರೀ ಬೇರೆಗಳು ಇದೇನಿಲ್ಲ ಅಲ್ಲಿ, ಜನ ಸಾಗರ. ಗುಣ ಕೇವ್ ಕೇವಲ್ಲ ಗುರು, ಹಿಂದಗಡೆ ಐತೆ ನೋಡಿ ಇಲ್ಲಿ ಕೋತಿಗಳು. ನೋಡ್ರಿ ಬಂದಿದ್ದೀವಿ. ಇದೆ ಅಂತ ನೋಡ್ರಿ ಗುಣ ಕೇವ್. ಇಲ್ಲಿ ಕೇವ್ ಅಂತ ಇಲ್ಲಿ ಹಾಕಿದಾರೆ, ಇಲ್ಲಿ ಅಲ್ಲಿ ಕೇವ್ ಅಂತ ಹಾಕಿದ್ರೆ ಇದೇ ಇರ್ಬೇಕು ನೋಡ್ರಿ. ಆ ಕೊರ್ಕಲೆಲ್ಲ ಐತಲ್ಲ ಅಲ್ಲೇ. ಏನು ವೀಕ್ ಡೇಸ್ ಅಲ್ಲಿ ಬರಬಾರ್ದು. ನೋಡ್ರಿ ಹೆಂಗೈತಿ. ಇನ್ನೇನಿಲ್ಲ, ಈ ಮರ ಬೇರುಗಳು ಇರೋದೆ ಒಂಥರ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಇಲ್ಲಿ. ನೋಡ್ರಿ, ಇದೊಂದು ವ್ಯೂ ಪಾಯಿಂಟ್ ಒಂದು ಮಾಡಿದಾರ. ಈಗ ಎಲ್ಲಿ ನೋಡ್ರು ಎಲ್ಲ ಬರೀ ಕಾಲೇಜ್ ಹುಡುಗಿರು ಹುಡುಗಿರು ನೋಡ್ರಿ. ನೋಡ್ರಿ ಮೇಲೆ ಬಂದ್ವಿ. ಇದೊಂದು ವ್ಯೂ.
ಜನ ಜಾಸ್ತಿ. ಫಿಲಮ್ಗಳಲ್ಲಿ ನೋಡಿದೀವಿ, ರಿಯಲ್ ಆಗಿ ನೋಡೋದು ಒಂಥರ ಮಜಾ ಇರ್ತೈತೆ ಅಂತ ಹೇಳಿ ಬಂದಿದ್ದೀರಿ ಇಲ್ಲಿ. ನೋಡ್ರಿ ಎಷ್ಟು ಜನ ಅವ್ರು ಇಲ್ಲಿ. ಇಲ್ಲಿಂದ ನೋಡಕ್ಕೆ ಈ ತರ ಕಾಣಿಸುತ್ತಿದೆ. ಓಹೋ ಏನ್ರಿ ಇದು, ಈ ರೇಂಜ್ ಐತೆ. ఏమేమి పిస్తలేరా ಮುಂದಕ್ಕೆ ಹೋಗಕ್ಕೆ ಬಿಡೋದ ಜನ ಇಲ್ಲಿ. ಸುಮ್ಮನೆ ಇಲ್ಲ ನಾವು ನೋಡೋಣ, ಅಲ್ಲಿ ಮುಂದಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ ಜನ. ಸಾಕಿ ಇಲ್ಲ, ಇಲ್ಲೇ ನೋಡ್ಬೋದು, ಆರಾಮಾಗೈತೆ, ಒಳ್ಳೆ ವ್ಯೂ ನೋಡ್ರಿ. ಹಿಂಗೈತೆ ಪೂರ್ತಿ ಮೋಡ, ಎಷ್ಟೊಂದು ಕ್ಲಿಯರ್ ಏನಿಲ್ಲ. ಕ್ಲಿಯರ್ ಆಗಿದ್ರೆ ಫುಲ್ ನೀಟಾಗಿ ಡೀಟೇಲ್ ಆಗಿ ಕಾಣಿಸಿರೋದು. ನೋಡ್ರಿ ಇಲ್ಲೇ ಆಕ್ಚುಲಿ ಅಸಲಿ ಮಜಾ ಇಲ್ಲ ಐತೆ, ಲೈಟಾಗೆ ಬಂದ್ವಿ ಅಲ್ಲಲ್ಲಿ ಈ ತರ ಯಾರು ಬೀಳ್ಬಾರ್ದು ಅಂತ ಹೇಳಿ ಇದು ಹಾಕಿದಾರೆ ಬ್ಯಾರಿಗೇಡ್ಸ್. ಇಲ್ಲಿ ಗುರು ಸಾವಿರಾರು ಜನ ಅವ್ರೆ, ಹಿಂಗೆ ಇಲ್ಲಿ ನಿಂತ್ಕೊಂಡ್ಬಿಟ್ಟವ್ರಲ್ಲ ಜನ, ಎಲ್ಲ ಕದಲ್ತಾ ಇಲ್ಲ. ಫಿಲಂ ಶೂಟ್ ಎಲ್ಲ ಇಲ್ಲ ಮಾಡೋದು, ಏನಿಲ್ಲ. ಇಲ್ಲ ಡೌನ್ ಎಳಿಬೋದು ಅಷ್ಟೇ. ಅಲ್ಲಿ ಎಲ್ಲ ಸುತ್ತಲೂ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟವ್ರು, ಎಲ್ಲೂ ಹೋಗಕ್ಕಾಗಲ್ಲ. ಇನ್ನೊಂದು ಮಂಜುಮೇಲ್ ಬಾಯ್ಸ್ ಅವರು ಇಲ್ಲಿ ಬಂದು ನಾವಿಲ್ಲಿ ಏನ್ ನೋಡ್ತಾ ಇದೀವಲ್ಲ ಬೇರೆಗಳು, ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ. ಫೋಟೋ ಶೂಟ್ ಮಾಡೋದಕ್ಕೆ ಒಳ್ಳೆ ಜಾಗ ಅಷ್ಟೇ, ಇನ್ನೇನಿಲ್ಲ. ಇದೊಂಥರ ಡಿಫ್ರೆಂಟ್, ನೋಡಕ್ಕೆ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಬರ್ಬೇಕಷ್ಟೇ. ಆ ವ್ಯೂ ಪಾಯಿಂಟ್ಗಳೆಲ್ಲ ನಾವು ಯಾವ ಬೆಟ್ಟಗಳ ಮೇಲೆ ಎಲ್ಲೆಲ್ಲ ನೋಡ್ಬೋದು, ಇಲ್ಲೇ ನೋಡ್ಬೇಕನ್ನೋದೇನಿಲ್ಲ. ಈ ಬೇರುಗಳನ್ನ ಇದನ್ನ ನೋಡಕ್ ಬರ್ಬೇಕು ಗುರು ಅಷ್ಟೇ. ನಿಧಾನ ಕೀಳಿಬೇಕು. ಮುಂದಕ್ಕೆ ಹೋಗ್ತಾ ಇಲ್ಲ ಅವರು ಮೇಡಮ್ ಅವರು, ಕಚ್ಕೊಂಡ್ಬಿಟ್ಟವ್ರು ಗುರು, ಓದ್ತಾನೆ ಇಲ್ಲ ಇವರು. ಒಂದೊಂದು ನಿಮಿಷ ಹಿಡ್ಕೊ. ಅಷ್ಟೇ ಗುರು, ಏನಿಲ್ಲ. ನೋಡ್ತಾ ಇದಿರಲ್ಲ ನೋಡ್ರೆ, ಅಷ್ಟೇ. ಇದೊಂದ್ಸತಿ ನೋಡಕ್ ಬರ್ಬೇಕಷ್ಟೇ, ಒಂದ್ಸರಿ ನೋಡ್ಬೋದು ಅಷ್ಟೇ. ಇದು ಪದೇ ಬರುವಂತ ಪ್ಲೇಸಸ್ ಏನಿಲ್ಲ ಇದು. ಪದೇ ಅಂತ ನೋಡುವಂಗೇನಿಲ್ಲ ಇದು, ಎಷ್ಟು ಒನ್ ಟೈಮ್ ವಿಸಿಟಿಂಗ್ ಅಷ್ಟೇ ಇದು. ಇಷ್ಟ ನೋಡ್ರಿ, ಮುಗ್ದೇ ಹೋಯ್ತು. ಫೋಟೋ ಹಾಕೊಂಡು ಸುಮ್ಮನೆ ಹೊಟ್ಬಿಡೋದಷ್ಟೇ. ಬಂದ್ರೆ ಕರೆಕ್ಟಾಗಿ ಒಂದು 1/4 ಗಂಟೆ ಅರ್ಧ ಗಂಟೆ ಅಷ್ಟೇ ಅವರು ಮುಗಿದೋಗುತ್ತೆ. ಟ್ರೆಕ್ಕಿಂಗ್ ಅಂತ ಏನಿಲ್ಲ, ಎಷ್ಟು ಸುಮ್ಮನೆ ನೋಡೋ ಅಂತ ಪ್ಲೇಸ್ ಅಷ್ಟೇ. ಕಿರ್ಚಾಡ್ತಾವ್ರಿ ಇಲ್ಲಿ ನೋಡ್ರಿ, ಎಷ್ಟು ಜೋರ ಕಿರ್ಸ್ತಾವ್ರಲ್ಲ. ಅಲ್ಲಿ ಗುಹೆ ಇಷ್ಟೇ ಜೋರ ಕಿರ್ಸಿದ ಇಲ್ಲ, ಜನಗಳು ಬೀಗಿರೋದಕ್ಕೆ ಹೋಗ್ತಾವ್ರಿ ಇಲ್ಲಿ. ಸುಮ್ಮನೆ ಕಿರ್ಚ್ಕೊಂತಾವ್ರು ಗುರು, ಎಷ್ಟು ಜನ ಕಿರ್ಸ್ತಾರ ನೋಡು.
ಗುರು ನೋಡಿ ಅಲ್ಲಿಂದ ಎಂಟ್ರಿ ಬರ್ತಿದೆ, ಅಲ್ಲಿ ಗುಣಾಕೆ ಅಂತ ಒಂದು ಬೋರ್ಡ್ ತಗೊಳಕೋರೆ ಅದು ನೋಡ್ಕೊಂಡು ಸೀದಾ ಹಿಂಗ್ ಮೇಲಕ್ ಬಂದ ಅಲ್ಲೊಂದು ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಸೀದಾ ಇಲ್ಲಿ ಬಂದ್ರೆ ಇಲ್ಲೊಂದು ಚಿಕ್ಕ ವ್ಯೂ ಪಾಯಿಂಟ್, ಹಿಂಗ್ ಬಂದು ಈ ಕಡೆಯಿಂದ ಕೆಳಗ್ ಬಂದು ಇಲ್ಲೊಂದು ಫೋಟೋ ತಗೊಂಡ್ರೆ ಗುಣಾ ಕೇವ್ ಮುಗಿದೋಯ್ತು. ಗುಣಾ ಕೇವ್ ಎಲ್ಲೈತೆ, ಕೇವ್ ಕಾಣಿಸಿಲ್ಲ. ಅಲ್ಲಿ ಕಮಲ್ ಹಾಸನ್ ಅವ್ರದ್ದು ಒಂದು ಫಿಲಂ ಶೂಟ್ ಮಾಡಿದ್ದಾರೆ, ಗುಣ ಅಂತ ಹೇಳಿ ಒಂದು ಮೂವಿ. ಆ ಮೂವಿ ಇಲ್ಲೇ ತೆಗ್ದಿರೋದು, ಶೂಟ್ ಮಾಡಿರೋದು. ಅದಾದ್ಮೇಲೆ 2006ರಲ್ಲೋ 7ರಲ್ಲೋ ಇಲ್ಲ 4ರಲ್ಲಿ ಇರ್ಬೋದು, ಇಲ್ಲಿ ಒಬ್ಬ ವ್ಯಕ್ತಿ ಹಿಂಗೆ ನಮ್ಮಂಗೆ ಟೂರಿಸ್ಟ್ ಬರೋರು ಹಿಂಗೆ ನೋಡೋಣ ಅಂತ ಹೇಳಿ ಇಲ್ಲಿ ಇಳಿತಾರೆ. ಇಲ್ಲಿ ಇಳಿದಲ್ಲಿ ಹೋಗಿ ಒಂದು ಇದ್ರಲ್ಲಿ ಏನೋ ಒಂದು ಹೋಲಲ್ಲಿ ಬಿಡೋತಾರೆ. ಅದೇನ್ ಸಾಹಸ ಮಾಡಿರೋ ಅದನ್ನೇ ಇವಾಗ ಮಂಜುಮೇಲ್ಸ್ ಬಾಯ್ಸ್ ಅಂತ ಹೇಳಿ ಫಿಲಂ ಶೂಟ್ ಮಾಡಿದ್ದಾರೆ. ಆ ಜಾಗ ಇದೆ, ಬಟ್ ಇನ್ ಮಿಕ್ಕಿದ್ದೆಲ್ಲ ಅವರು ಬೇರೆ ಕಡೆ ಶೂಟ್ ಮಾಡಿದ್ದಾರೆ. ನೋಡ್ರಿ ಇವಾಗ ನಾವು ಇದೆಲ್ಲ ಈ ಹೊಸ್ತಾಗಿ ಮಾಡಿರೋದು. ಇದು ಫಿಲಂ ಎಲ್ಲ ಆಗಿ ಸ್ವಲ್ಪ ಫೇಮಸ್ ಆಯ್ತಲ್ಲ, ಅವಾಗ್ಲಿಂದ ಜನ ಬರಕ್ ಸ್ಟಾರ್ಟ್ ಮಾಡಿದ್ರು. ಆಗ ಈ ಕೇವ್ ಅಂತ ಇವಾಗ ಗುಣ ಕೇವ್ ಅಂತ ಹೇಳಿ ಮೇನ್ ಎಂಟ್ರೆನ್ಸ್ ಅಲ್ಲೇ ಮಾಡ್ತಿರೋ ಹೊಸ್ತಾಗಿ. ಇಲ್ಲಿ ಇದ್ರಾಗ ಎಂಟ್ರಿ ಕೊಡ್ತಿಲ್ಲ, ಸೈಡ್ ಇಂದ ಕೊಡ್ತಿದ್ದಾರೆ. ಈಗ ನೆಕ್ಸ್ಟ್ ಆದ್ಮೇಲೆ ಈ ಕಡೆಯಿಂದ ಎಂಟ್ರಿ ಕೊಡ್ತಾರೆ. ಇಲ್ಲಿ ತುಂಬಾ ಜನ ಇದಾರೆ. ವೀಕ್ ಡೇಸ್ ಅಲ್ಲಿ ಯಾರು ವೀಕೆಂಡ್ಸ್ ಅಲ್ಲಿ ಬರಕ್ಕೆ ಹೋಗ್ಬೇಡಿ, ತುಂಬಾ ಜನ ಇರ್ತಾರೆ. ವೀಕ್ ಡೇಸ್ ಅಲ್ಲಿ ಬಂದ್ರೆ ಸ್ವಲ್ಪ ಕಡಿಮೆ ಇರ್ಬಹುದೇನೋ. ಹಿಂಗ್ ಹೇಳ್ತಾ ಈ ವಿಡಿಯೋ ನಿಮ್ಗೆ ಹೆಂಗ್ ಮಾಡ್ತಾ ಇದೀನಿ. ದಯವಿಟ್ಟು ವಿಡಿಯೋ ಯಾರು ನೋಡ್ತೀರಾ ಎಲ್ಲಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ ನ ಲೈಕ್ ಮಾಡಿ, ಇಷ್ಟ ಆಗಿದೆ ಕಮೆಂಟ್ಸ್ ಮಾಡಿ.